ನಮಸ್ಕಾರ ಎಲ್ರಿಗೂ. ನಾನಿವತ್ತು ತಮಿಳುನಾಡಲ್ಲಿರೋ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇಲ್ಲಿ ಗಿರಿ ಪ್ರದಕ್ಷಿಣೆ ಮಾಡೋಣ ಅಂತ ಬೆಳಗ್ಗೆ 5:15 ಬಂದಿದ್ದೀನಿ. ಫಸ್ಟ್ ಗಿರಿ ಪ್ರದಕ್ಷಿಣೆ ಮಾಡೋಕ್ಕೂ ಮುಂಚೆ ಇದು ದೀಪ ಹಚ್ಬಿಟ್ಟು ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸ್ಟಾರ್ಟ್ ಮಾಡೋಣ. ನಮಗೆಲ್ಲ యాత్ర నుంచి స్టార్ట్ చేయాలని చెప్తే నేను చేస్తాను. తెలుగులోనే పేసుగా గిరి ప్రదర్శన బావా ఇక్కడే స్టార్టింగ్ పెట్టి గిరి ప్రదర్శన పోయిட்டு வந்து ఇక్కడే ஒரு கலப்பரம் పెట్టాలి. అది పెట్టిட்டு దర్శనం బాక ఇక్కడే రేపు పోవాలా. ಸೊ ಈಗ ಆರತಿ ಹಚ್ಚಿ ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡಿದ್ದೀನಿ. ಏನು ಈ 14 ಕಿಲೋಮೀಟ್ರು ಗಿರಿ ಪ್ರದಕ್ಷಿಣೆ ಇದೆ. ಅದರಲ್ಲಿ ನಮಗೆ ಫಸ್ಟ್ನೇ ಸಿಗೋದೇ ಇಂದ್ರಲಿಂಗಮ್. ಆ ಇಂದ್ರಲಿಂಗಮ್ ನೀವು ಸರಿ ನೋಡ್ಬೋದು. ಇಂದ್ರಲಿಂಗವನ್ನು ದರ್ಶನ ಮಾಡೋದ್ರಿಂದ ನಿಮಗೆ ದೀರ್ಘಾಯಸ್ಸು ಮತ್ತು ಶಾಂತಿ ಸಿಗುತ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿನ ಚರಿತ್ರೆ. ಟೋಟಲಿ ಗಿರಿ ಪ್ರದಕ್ಷಿಣೆ ಬಂದ್ಬಿಟ್ಟು 14 ಕಿಲೋಮೀಟರ್ ಇರ್ತದೆ. ಅದರಲ್ಲಿ ಫಸ್ಟ್ನೇ ಲಿಂಗ ಬಂದ್ಬಿಟ್ಟು ಟೋಟಲ್ 8 ಲಿಂಗಗಳು ಸಿಗುತ್ತೆ. ಅಷ್ಟಲಿಂಗಗಳು ಅಂತಾರೆ ಅವನ್ನ. ಅದರಲ್ಲಿ ಫಸ್ಟ್ನೇ ಲಿಂಗ ಬಂದ್ಬಿಟ್ಟು ಇಂದ್ರಲಿಂಗ. ಇಂದ್ರಲಿಂಗ ಸಾಕ್ಷಾತ್ ಇಂದ್ರ ದೇವನೇ ಬಂದ್ಬಿಟ್ಟು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾನೆ ಅಂತ ಇಲ್ಲಿನ ಜನರ ನಂಬಿಕೆ. ಅಗ್ನಿಲಿಂಗ ಬಂದ್ಬಿಟ್ಟು ಇಲ್ಲಿಂದ ಸ್ವಲ್ಪ ರೈಟ್ಗೆ ಒಳಗಡೆ ಇರುತ್ತದೆ. ನಿಮ್ಗೆ ಕಾಣಲ್ಲ ರೋಡ್ಗೆ, ಸ್ವಲ್ಪ ಒಳಗಡೆ ಹೋಗಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಸೈಡ್ ಹೋದ್ರೆ ನಿಮ್ಗೆ ಗೊತ್ತಿದೆ. ನಿಮ್ಗೆ ಪರಮೇಶ್ವರ ಅಗ್ನಿಲಿಂಗ ರೂಪದಲ್ಲಿ ನಿಮ್ಗೆ ದರ್ಶನ ಕೊಡ್ತಾರೆ. ಇಲ್ಲಿ ಆ ಸಾಕ್ಷಾತ್ ಅಗ್ನಿ ದೇವರೇ ಬಂದ್ಬಿಟ್ಟು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಇಲ್ಲಿನ ಜನರ ನಂಬಿಕೆ. ನೋಡ್ಬೋದು ಅಗ್ನಿಲಿಂಗವನ್ನು ದರ್ಶನ ಮಾಡೋದ್ರಿಂದ ನಿಮ್ಗೆ ರೋಗಗಳಿಂದ ಮುಕ್ತಿ ಸಿಗುತ್ತದೆ ಎಂದು ನಂಬಿಕೆ. ಇಲ್ಲಿ ಕಾಣಿಸ್ತಾ ಇರೋದು 3ನೇ ಲಿಂಗ, ಯಮಲಿಂಗ ಅಂದ್ಬಿಟ್ಟು. ಸಾಕ್ಷಾತ್ ಯಮದೇವನೇ ಬಂದ್ಬಿಟ್ಟು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿನ ಜನರ ನಂಬಿಕೆ. ಹಿಂಗೆ ಹೋಗ್ತಾ ಒಳಗಡೆ ಏನು ಇದ್ರ ದರ್ಶನ ಮಾಡೋದ್ರಿಂದ ಏನು ಉಪಯೋಗಗಳು ಅಂತ ನಾನು ತಿಳ್ಸ್ಕೊಂಡ್ ಕೊಡ್ತೀನಿ ನಿಮ್ಗೆ. ಯಮಲಿಂಗವನ್ನು ದರ್ಶನ ಮಾಡೋದ್ರಿಂದ ನಿಮ್ಗೆ ಆಯಸ್ಸು ಮತ್ತು ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತದೆ. ಟೋಟಲ್ ಇನ್ನೂ 10 ಕಿಲೋಮೀಟರ್ ಬ್ಯಾಲೆನ್ಸ್ ಐತೆ ಹೋಗೋದು. ಇನ್ನು ಅಲ್ಲಿಗೆ 5 ಲಿಂಗಗಳ ದರ್ಶನ ಮಾಡಬೇಕು. ನಿಮ್ಗೆ ಇದು ಫಾರೆಸ್ಟ್ ಏರಿಯಾ. ಇಲ್ಲಿ ಬ್ಯಾಕ್ ಸೈಡ್ ಬಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಇದೆಲ್ಲ ಫುಲ್ ಫಾರೆಸ್ಟ್ ಏರಿಯಾ. ಎಲ್ಲ ಇದು ಮಾಡಿದ್ದಾರೆ, ಇನ್ನು ಫೆನ್ಸಿಂಗ್ ಹಾಕಿದ್ದಾರೆ. ಇಲ್ಲಿ ಸುಮಾರು ಜನ ಫಾರಿನರ್ಸ್ ಎಲ್ಲ ಬಂದು ದರ್ಶನಕ್ಕಾಗಿ ಗಿರಿ ಪ್ರದಕ್ಷಿಣೆ ಆಗ್ತಾ ಇದಾರೆ. ಎಲ್ಲ ಲಿಂಗಗಳು ನೋಡಕ್ಕೋಸ್ಕರ. ನೋಡಿ ಅಲ್ಲಿ ತೋರಿಸ್ತೀನಿ ನೋಡಿ. ಪೊಂಗಲ್ ಇವತ್ತು ಸ್ಪೆಷಲ್. ಪೊಂಗಲ್ ಸ್ಪೆಷಲ್ ಇದು. ಎಲ್ಲ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ. ಈಗ ನಾವು 4ನೇ ಲಿಂಗದ ಹತ್ರ ಇದ್ದೀವಿ, ನೈಋತಿ ಲಿಂಗ. ಸೊ ಇದ್ರ ಬಗ್ಗೆ ನಾನು ಹೇಳ್ತೀನಿ ಯಾವ ತರ ಇದೆ ಅಂತ. ನೋಡಿ ಇದೆ, ಒಳಗಡೆ ಹೋಗ್ಬೇಕು ಸ್ವಲ್ಪ. ಇದು ನೈಋತಿ ಲಿಂಗ. ಇದು ಸೂರ್ಯಲಿಂಗ. ಇದು ಸಾಕ್ಷಾತ್ ಸೂರ್ಯ ದೇವನೇ ಬಂದ್ಬಿಟ್ಟು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಇಲ್ಲಿನ ಜನರ ನಂಬಿಕೆ. ಇದ್ರ ಡೀಟೇಲ್ಸ್ ಇನ್ನೂ ಕೊಡ್ತಾ ಹೋಗ್ತೀನಿ, ಬನ್ನಿ ನೋಡೋಣ. ಸೂರ್ಯಲಿಂಗನ ದರ್ಶನ ಮಾಡೋದ್ರಿಂದ ನಿಮಗೆ ಕೆಟ್ಟ ದೃಷ್ಟಿಯಿಂದ ಮುಕ್ತಿ ಸಿಗುತ್ತದೆ. ನೋಡ್ಬೋದು ಇದೆಲ್ಲ ಫುಲ್ಲು ಗಿರಿ ಪ್ರದಕ್ಷಿಣೆ ಹಾಕಿ ಕುತ್ಕೊಂಡ್ ಬರ್ತಾ ಇರ್ತಾರಲ್ಲ, ನಡ್ಕೊಂಡ್ ಬಂದ್ರೆ ಸುಸ್ತಾಗಿರೋ ಜಾಗದಲ್ಲಿ ಕುತ್ಕೊಳ್ಳಿ ಅಂತ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ, ಪರವಾಗಿಲ್ಲ. ಹಲೋ, ಇವರು ರಷ್ಯಾದಿಂದ ಬಂದಿದ್ದಾರೆ. ಸೊ ಹೌ ಟು ನೋ ದಿಸ್ ಪ್ಲೇಸ್ ಮ್ಯಾಮ್? From one friend. From my friend. Yeah. Something more. Tell me something about this place. मतलब ಸರಿಯಾಗಿ ಮಾತಾಡೋದು ಕಲಿ. About Arunachal. Arunachal. I like it very much.
Ah. Like this is Arunachala. This is not a not a mountain at all. This is our experience. ಥ್ಯಾಂಕ್ ಯು ಮ್ಯಾಮ್ ಸರ್ ಕೇಳಿ. He is not speaking so much. ಓಕೆ ಥ್ಯಾಂಕ್ ಯು ಸರ್. Okay. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸುಮಾರು ಜನ ಇಲ್ಲಿ ಕಾಲ್ನಡಿಗೆಯಲ್ಲೇ ಹೋಗ್ತಾ ಇದ್ದಾರೆ. ಇದು ಬರೀ ಗಾಲಲ್ಲಿ. ಕೆಲವು ಜನ ಆಟೋದಲ್ಲಿ ಹೋಗ್ತಾ ಇದ್ದಾರೆ, ಕೆಲವು ಜನ ಶೂ ಹಾಕೊಂಡು ಹೋಗ್ತಾ ಇದ್ದಾರೆ. ಟೋಟಲ್ ಇನ್ನೂ 8 ಕಿಲೋಮೀಟರ್ ಏನೋ ಬಾಕಿ ಐತೆ ಇಲ್ಲಿಂದ. ನಮ್ಮ ಬೆಳಗ್ಗೆ ಸೆಕೆಂಡ್ ಇಯರ್ ಕಿತ್ಕೊಂತ ಟೋಟಲಿ ಮೇಲಿಂದ ಕೆಳಗಡೆ ತನಕ ಸೆಕೆಂಡ್ ಇಯರ್. ಫುಲ್ಲು ರೋಡ್ ನೋಡ್ಬೋದು ನೀವು. ಇಲ್ಲಿ ಒಬ್ಬರಿದೆ ನೋಡಿ, ಏನಿದು ಸಾಯಿಬಾಬಾ ಟೆಂಪಲ್ ಅನ್ಕೊಂತೀನಿ. ಸೊ ಸಾಯಿಬಾಬಾ ಟೆಂಪಲ್ ದೊಡ್ಡದಾಗಿ ಕಟ್ಟಿದ್ದಾರೆ. ಇವರು ಇಟಲಿಯಿಂದ ಬಂದಿದ್ದಾರೆ, ನೋಡ್ಬೋದು. ಮ್ಯಾಮ್ ಮ್ಯಾಮ್ ವೇರ್ ಫ್ರಮ್? But just some words. I am Guruji devotee and Sai Baba devotee. Sir, how to know this place? Because I am Guruji devotee many years, Okay. and so this place is was born after that I knew Okay. Guruji. Okay. Ma'am, something tell about this place. Something. Okay. What you know? I knew about this place because of him. He told me about this place. He told me about his Guruji that was one of the Sai- men who built this place. Okay. Because he is a guru, he's because now he's dead. A close devotee of. Well, I've been traveling to Tiruvannamalai since years, but in this place it's my first time. Okay, thank you. ನೀವು ನೋಡ್ತಾ ಇರ್ಬೋದು, ಇದು ವರ್ಣಲಿಂಗ. ಸಾಕ್ಷಾತ್ ವರ್ಣದೇವರೇ ಇಲ್ಲಿ ಬಂದಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ನೀವು ಬಂದು ದರ್ಶನ ಮಾಡೋದ್ರಿಂದ ಇಲ್ಲಿ ನೀರಿಗೆ ಸಂಬಂಧಪಟ್ಟ ಏನೇ ಗಂಡಾಂತರ ಇದ್ರೂ ಬರಲ್ಲ ಅಂತ ಇಲ್ಲಿನ ಜನರ ನಂಬಿಕೆ. ಆಕ್ಚುಲಿ ಹಂಗೆ ಗೊತ್ತಾ, ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ರೆ ಇಲ್ಲಿ ಯಾವುದೋ ಬೇರೆ ಗ್ರಹದಿಂದನೇ ಬಂದರೋ ಥರ ನೋಡ್ತಾ ಇರ್ತಾರೆ ಎಲ್ಲರೂ. ಸೊ ಅದೊಂದು ಸ್ವಲ್ಪ ಇದಾಗುತ್ತೆ ವಿಡಿಯೋ ಮಾಡೋಕ್ಕೆ. ಅಲ್ಲಿ ಸೂರ್ಯ ದೇವರು ಈಗ ಆಗಮನ ಕೊಡ್ತಾ ಇದ್ದಾರೆ, ನೋಡ್ಬೋದು. ನೋಡ್ತಾ ಇರ್ಬೋದು, ಇದು ವಾಯುಲಿಂಗ. ಆ ವಾಯುದೇವನೇ ಬಂದ್ಬಿಟ್ಟು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಜನರ ನಂಬಿಕೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾನು ಕೊಡ್ತೀನಿ, ಬನ್ನಿ. ವಾಯುಲಿಂಗವಿನ ದರ್ಶನ ಮಾಡೋದ್ರಿಂದ ನಿಮಗೆ ಹೃದಯ ಮತ್ತು ಶ್ವಾಸಕೋಶದ ಸಮಸ್ಯೆಗಳಿಗೆ ಪರಿಹಾರ ದೊರೆಯುತ್ತದೆ. ಹಂಗಾದ್ರೆ ನಿಮ್ಗೇನು ವಾಶ್ರೂಮ್ಸ್ಗೆ ಆಗಲಿ ತಿನ್ನಕ್ಕೆ ಆಗಲಿ ಏನೂ ಸಮಸ್ಯೆ ಇರಲ್ಲ. ಯಾಕಂದರೆ ಆಲ್ಮೋಸ್ಟ್ ನಿಮಗೆ ನಿಯರಲ್ಲೇ ಒಂದೊಂದು ಸಿಗ್ತಾ ಹೋಗುತ್ತೆ. ಒಂದು 300 ಮೀಟರ್ ಹಂಗೇನಿಲ್ಲ, ಇನ್ನೂ ಹತ್ರನೇ ಸಿಗುತ್ತೆ. ಊಟ ಮಾಡೋಕ್ಕೆ ಪ್ರತಿಯೊಂದು ತಿಂಡಿ ಎಲ್ಲ ಬೆಳೆಯುತ್ತೆ, ಕಾಫಿ ಟೀ ಎಲ್ಲ ಪ್ರತಿಯೊಂದು ನಿಮಗೆ ರೋಡಲ್ಲಿ ಆಂಜೀವಿನಲ್ಲಿ ಇಟ್ಕೊಂಡಿರ್ತಾರೆ. ಚಂದ್ರಲಿಂಗದಿಂದ ಕುಬೇರಲಿಂಗ ನೆಕ್ಸ್ಟ್ ಬರುವಂಥ ಕುಬೇರಲಿಂಗಗೆ ಇಲ್ಲಿಂದ ಆಲ್ಮೋಸ್ಟ್ 1 ಕಿಲೋಮೀಟರ್ ಡಿಸ್ಟೆನ್ಸ್ ಐತೆ. ನೋಡ್ತಾ ಇರ್ಬೋದು, ಎಲ್ಲ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕೆಲವರು ಏನಪ್ಪ ಅಂದರೆ ಆಟೋದಲ್ಲಿ ಹೋಗ್ತಾರೆ. ಇದೇ ಬೆಟ್ಟ ನೋಡ್ತೀನಿ. ನೋಡಿದ್ರಲ್ಲ, ಈಗ ನೋಡಿದಿರೋ ಬೆಟ್ಟ, ಇದ್ರ ಇತಿಹಾಸ ಇವತ್ತಿನಲ್ಲ, ಸುಮಾರು ವರ್ಷಗಳ ಹಿಂದೆ. ಇದು ಬಂದ್ಬಿಟ್ಟು ಸತ್ಯಯುಗದಿಂದನೂ ಆಯ್ತಂತೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಈಗ ಕಲಿಯುಗದಲ್ಲಿ ಬೆಟ್ಟವಾಗಿ ಆ ಶಿವನೇ ಈ ಬೆಟ್ಟವಾಗಿ ನೆಲೆಸಿದಾನೆ ಅಂತ ಹೇಳ್ಬಿಟ್ಟು ಇಲ್ಲಿನ ಜನರ ನಂಬಿಕೆ. ಅದಕ್ಕೆ ಈ ದೊಡ್ಡ ಗಿರಿ ಪ್ರದಕ್ಷಿಣೆ ಮಾಡ್ತಾ ಇದ್ದೀವಿ. ಈಗ ನೀವು ನೋಡ್ತಾ ಇರೋದು ಕುಬೇರಲಿಂಗ. ಇಲ್ಲಿ ಬಂದು ದರ್ಶನ ಮಾಡ್ಕೊಳೋದ್ರಿಂದ ನಿಮಗೆ ದುಡ್ಡಿಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳು ಕ್ಲಿಯರ್ ಆಗ್ತವೆ ಅಂತ ಇಲ್ಲಿ ಜನರ ನಂಬಿಕೆ. ಯಾರ ಭಕ್ತಾದಿಗಳು ಪ್ರಸಾದವನ್ನು ನೀಡಿದ್ದಾರೆ. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಆ ಶಿವನ್ನ ಮೆಚ್ಚೋಕ್ಕೋಸ್ಕರ
ಆ ಪಾರ್ವತಿ ದೇವಿ ಕೂಡ ಇಲ್ಲಿ ಗಿರಿ ಪ್ರದಕ್ಷಿಣೆ ಹಾಕಿದ್ದಾರೆ ಅಂತ ಇಲ್ಲಿನ ಒಂದು ನಂಬಿಕೆ. ಜನರು ಹಂಗೆ ಮಾತಾಡ್ಕೊಂತಾರೆ, ಅದನ್ನ ಕೇಳಿದ್ದು ಹೇಳ್ತಾ ಇದೀನಿ. ಇದೇ ಮೋಕ್ಷ ಮಾರ್ಗ. ಕ್ಯೂ ನೋಡಿದ್ರೆ ಅಲ್ಲಿದಂತ ಇದೆ ನೋಡಿ, ಫುಲ್ ಕ್ಯೂ. ನಾವು ಟ್ರೈ ಮಾಡೋಣ ಬನ್ನಿ. ಎಷ್ಟೇ ದಪ್ಪ ಇದ್ರು ವ್ಯಕ್ತಿ ಆರಾಮಾಗಿ ಹೊರಗಡೆ ಬಂದ್ಬಿಡ್ತಾನೆ. ನೋಡ್ಬೋದು, ಎಲ್ಲ ಟೂರ್ ಬರ್ತಾ ಇದಾರೆ. ಸೊ ಓಕೆ, ಹಾ ಓಕೆ ಓಕೆ, ಜಸ್ಟ್ ಕಾಣಿಸ್ತಾ ಇದೆಯಲ್ಲ, ಇದೆ ಈಶಾನ್ಯ ಲಿಂಗ. ಬನ್ನಿ ಹೊರಗಡೆ ಹೋಗೋಣ. ಈಶಾನ್ಯ ಲಿಂಗದ ದರ್ಶನ ಮಾಡೋದ್ರಿಂದ ನಿಮಗೆ ಮಾನಸಿಕ ತೊಂದರೆ ಇಲ್ದಂಗೆ ಆನಂದವಾಗಿರ್ಬೋದು ಅಂತ ಹೇಳಿ ಒಂದು ನಂಬಿಕೆ. ಈಶಾನ್ಯ ಲಿಂಗದಿಂದ ದೇವಸ್ಥಾನಕ್ಕೆ 1.8 ಕಿಲೋಮೀಟರ್ಸ್ ಐತೆ. ಲಾಸ್ಟ್ ಅರುಣಾಚಲೇಶ್ವರ ದೇವಸ್ಥಾನ. ಈಗ ಸ್ವಲ್ಪ ಬಿಸಿಲು ಜಾಸ್ತಿ ಆಗಿಬಿಟ್ಟೈತೆ ಸಿಕ್ಕಾಪಟ್ಟೆ. ನೋಡ್ತಾ ಇರಿ, ಫುಲ್ ಕಾಲೆಲ್ಲ ಸುಡ್ತಾ ಇದೆ. ನೀವೇನಾದರೂ ಗಿರಿ ಪ್ರದಕ್ಷಿಣೆ ಮಾಡ್ತೀನಿ ಅಂತಂದರೆ ಒಂದು ಅರ್ಲಿ ಮಾರ್ನಿಂಗು 4 o'clock 4:30ಗೆ, ಇಲ್ಲಾಂದರೆ ಈವ್ನಿಂಗ್ ಟೈಮಲ್ಲಿ ಸ್ಟಾರ್ಟ್ ಮಾಡಿ. ನೀವೇನಾದರೂ ಮಧ್ಯಾಹ್ನ ಅಂಥ ಟೈಮಲ್ಲಿ ಏನೋ ಸ್ಟಾರ್ಟ್ ಮಾಡಿದ್ರೆ ಸಿಕ್ಕಾಪಟ್ಟೆ ಬಿಸಿಲಿದೆ, ಇಲ್ಲಿ ನಡೆಯೋಕ್ಕಾಗಲ್ಲ. ತುಂಬ ಬಿಸಿಲಿದೆ. ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದೀನಿ. ಲಾಸ್ಟ್ನೇ ಲಿಂಗ ಬಿಟ್ಬಿಟ್ಟು ಒಂದು ಕಿಲೋಮೀಟ್ರ್ ಬಂದಿದ್ದೀನಿ. ಒಂದು 800 ಮೀಟರ್ ಇರಬೇಕಷ್ಟೇ. ಫೈನಲಿ 14 ಕಿಲೋಮೀಟರ್ ಇರೋಂತಹ ಗಿರಿ ಸೇವೆ ಮುಗಿಸಿ ಆ ಅಗ್ನಿ ರೂಪದಲ್ಲಿ ನೆಲೆಸಿರುವ ಶಿವನ ದರ್ಶನ ಮಾಡಲು ಹೋಗ್ತಾ ಇದ್ದೀನಿ. ಇದು ರಾಜಗೋಪುರ ಈಸ್ಟ್ ಸೈಡಲ್ಲಿದೆ. ಬನ್ನಿ, ಇದೆ ಎಂಟ್ರಿ. ಈ ಮಂಟಪ ಏನಿದೆ, ಇದರಲ್ಲಿ 1000 ಪಿಲ್ಲರ್ ಇದೆ. ಶ್ರೀ ಕೃಷ್ಣ ದೇವರಾಯ ಅವರು ಮಾಡಿಸಿರುವಂತ ಇದು ಒಂದು ಮಂಟಪ. 1000 ಪಿಲ್ಲರ್ಗಳಿಂದ ಮಾಡಿಸಿದ್ದಾರೆ. ನೋಡಿ ಏನ್ ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ, ಫೈನಲಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಪ್ರಸಾದನೂ ತಗೊಂಡು ತಿಂದು ಹೊರಗಡೆ ಬಂದ್ವಿ. ಈಗ ಇಲ್ಲಿ ನೋಡ್ತಾ ಇರೋದು ನೋಡಿ, ಇವ್ರು ಇರೋಕ್ಕೆ ಅನ್ಕೊಂತೀನಿ ವಸತಿಗಳು ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂದರೆ, ಸರಿ ನೋಡಿ, ಎಲ್ಲ ಸೇಮ್ ಲಿಟ್ರಲಿ ಎಲ್ಲ ಒಂದೇ ಥರ ಇದೆ. ಇದು ವೆಹಿಕಲ್ ಅನ್ಕೊಂತೀನಿ ಅವರು ಇದು ಮಾಡೋಕ್ಕೆ. ಒಂದ್ಸರಿ ನೀವು ಅರುಣಾಚಲಂಗೆ ವಿಸಿಟ್ ಕೊಡಿ, ತುಂಬ ಚೆನ್ನಾಗಿದೆ. ಒಳಗಡೆ ಯಾವ ಥರ ಆರ್ಕಿಟೆಕ್ಟ್ ಮಾಡಿದ್ದಾರೆ ಅಂದರೆ, ಆ ಡಿಸೈನು ಈಗಿನ ಕಾಲದಲ್ಲಿ ಲೇಸರ್ ಇದ್ದರೂ ವೇಸ್ಟೇ, ಲೇಸರ್ ಕಟ್ಟಿಂಗ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಅರುಣಾಚಲೇಶ್ವರಕ್ಕೆ ಒಂದ್ಸರಿನಾದರೂ ಬಂದು ನೋಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈಗ ನೋಡಿದ್ರಲ್ಲ, ಅದೇ ನಾನಿದ್ದಂಥ ರೂಮ್, ಇಲ್ಲೇ ರೂಮ್ ಮಾಡಿದ್ದಿತ್ತು. ರಾಜಗೋಪುರದಿಂದ ಒಂದು 100 ಮೀಟರ್ಸ್ ದೂರದಲ್ಲೇ ಇದೆ. ನೀವು ಆಲ್ಮೋಸ್ಟ್ ಗಿರಿ ಪ್ರದಕ್ಷಿಣೆ ಮಾಡ್ತೀನಿ ಅಂತಂದರೆ ಆಲ್ಮೋಸ್ಟ್ ಹತ್ರದಿಂದನೇ ಮಾಡಿ. ಯಾಕಂದರೆ ನೀವು ಮತ್ತೆ ಅಲ್ಲಿಂದ ನಡ್ಕೊಂಬಂದು ಗಿರಿ ಪ್ರದಕ್ಷಿಣೆ ರಾಜಗೋಪುರದಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ನಮ್ಮ ರೂಮ್ ಏನು ಚೆನ್ನಾಗೇ ಇತ್ತು.
ಬಜೆಟ್ ಏನು ಅಂತ ಜಾಸ್ತಿ ಇಲ್ಲ, ಕಮ್ಮಿನೇ ಇದೆ. ನೋಡ್ಸಿ ಬನ್ನಿ ರೂಮ್ನ. ಟಾಯ್ಲೆಟ್ ಕೂಡ ಚೆನ್ನಾಗಿದೆ. ಹಾಟ್ ವಾಟರ್ ಫೆಸಿಲಿಟಿನೂ ಇದೆ.